ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಲಕ್ಷ್ಮೀರಾಜ್ ಸೋನಿಯಾ ಯೂಟ್ಯೂಬ್ ಚಾನಲ್. ಇವತ್ತು ರವಿವಾರದ ವ್ಲಾಗ್ ನಾನು ಮಾಡ್ತಾ ಇದ್ದೀನಿ. ಏನೇನು ಮಾಡ್ತೀನಿ ನೋಡೋಣ ಬರ್ರಿ. ನನ್ನ ಹಸ್ಬೆಂಡ್ ಕೂತ್ ನಿಂತು ನೋಡಕತ್ತಾರೆ ಇಲ್ಲಿ. ಫಸ್ಟ್ ಈಗ ಹಾಲು ಕಸ್ಕೊತೀನಿ ರೀ. ಪ್ರಥಮೇಶ್ಗ ಹೊಸ ಆಗ್ಯದತ್ರಿ, ಟೈಮ್ ಆಗ್ಯದ, ಅದಕ್ಕೆ ಏನಾರ ಮಾಡ್ಕೊಡೋಣ ಅಂತ ಮೊದಲು ಅವ್ನಿಗೆ ಮಾಡಿಕೊಡ್ತಾನೆ. ನಿದ್ದೆ ಮಾಡ್ಬೇಕಂದ್ರೆ ಬಿಡೋಲಾಗ ಸಂಡೇ ಐತಿ, ಮಕ್ಕೋಬೇಕಂದ್ರೆ 7 ಗಂಟೆಗೇನೆ ಚಾಲು ಮಾಡ್ಯಾರ. ಕಾಟ್ಕೊಂಡು ಏನ್ ಮಾಡೋದು, ಎದ್ದು ಬಿಡ್ತೇನೆ ಇರ್ವಾನಿಲ್ಲ. ರಾತ್ರಿ ಸಾಂಬಾರ್ ಉದದ್ರಿ, ಬ್ರೆಡ್ ತಂದಾರ, ಸೇವಾ ತಂದಾರ. ಅವನಿಗೆ ಮಿಸಲ್ ಪಾವ್ ಮಾಡ್ಕೊಡ್ತೇನೆ. ಲಡ್ಡು ಅಲ್ಲದು, ಲಾಡು ಅದ. ಲಡ್ಡು ಅದ, ಲಾಡು ಅನ್ಬೇಕಾರೆ. ನಿನ್ನೆ ಮಾನಿಟರ್ ಆಗಿದ್ದಾರೆ ಇಬ್ರು, ಅದಕ್ಕೆ ನಮ್ಮ ಹಸ್ಬೆಂಡ್ ಅವರಿಗೆ ನಮ್ಮ ಹಸ್ಬೆಂಡ್ ಅಲ್ಲ, ನಮ್ಮ ಮನೆಯವರು. ನಮ್ಮ ಮನೆಯವರ ಸ್ವೀಟ್ ತಗೊಂಡಾರ. ನೋಡಿದ್ರೆ ಮರಾಠಿ ಅದಾರ, ಕನ್ನಡ ಪರ್ಫೆಕ್ಟ್ ಮಾತಾಡ್ತಾರೆ. ನಿನ್ನೆ ಇದು ಮಡಿಕೆ ಉಸ್ಲಿ ಕಾಳ ಇದು ಮೊಳಕೆ ಹಾಕಿದ್ದೇರಿ, ಮಸ್ತ್ ಮೊಳಕೆ ಬಂದಾರಿ. ಬರೀ ತೋರಿಸ್ತೇನೆ ನೋಡ್ರಿ, ಎಷ್ಟ್ ಚಂದ ಮೊಳಕೆ ಬಂದಾವ ಕಾಳ. ನಮಗೂ ಎಂತದೈತಿ ಇದು ಮಡಿಕೆ ಕಾಲ್ವಿ ನೋಡ್ರಿ, ಎದ್ದು ಇದಾವೆ ನೋಡ್ರಿ, ಅದಕ್ಕೆ ಉಸ್ಲಿ ಎದ್ದು ಇದಾವೆ ನೋಡ್ರಿ, ಎದ್ದು ಇದಾವೆ ನೋಡ್ರಿ. ಇವಾಗ ಅದನ್ನೇ ಮಿಸಾಲ್ ಪಾವ್ ಮಾಡ್ಕೊಂಡ್ ತಿಂತೇವ್ರಿ. ಅದೇ ನೋಡಿ, ಸಿಂಪಲ್ ಆಗಿ ಮಿಸಲ್ ಪಾವ್ ಮಾಡಾಕತ್ತೀನಿ. ಉಸಿರಿ ತಗೊಂಡೇನಿ, ಸಾಂಬಾರ್ ತಗೊಂಡೇನಿ, ಸ್ವಲ್ಪ ಸೇವಾ ಮಿಕ್ಸ್ ಮಾಡ್ತೇನ್ರಿ. ಕಾಫಿ ಮಾಡ್ಬೇಡ್ವಾ, ನಮ್ದ ಮಿಸಲ್ ಪಾವ್ ರೆಡಿ ಆಯ್ತ್ರಿ. ಹಾಲು ಮಾಡ್ತೇನೆ. ಸಣ್ಣ ಸೇವಾ ತಗೊಂಡ್ಬರ್ಬೇಕಿತ್ತ, ದಮ್ ಸೇವಾ ತಂದಾರ. ನೋಡಿ ಈಸಿಯಾಗಿ ಮಾಡ್ತೀವಿ, ನೀವು ಟ್ರೈ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಏನದ ಸರ್ಪ್ರೈಸ್ ಅಂತ ಸರ್ಪ್ರೈಸ್ ಮಾಡ್ರಿ. ನಂಗೆ ಬಗಲ್ವಿ ಸಾವಿ. ನೋಡ್ರಿ, ನಮ್ದ ಮಿಸಲ್ ಪಾವ್ ರೆಡಿ ಆಗೈತಿ. ತಗೊಳ್ಳಿ ಪತ್ತಿಂಡಿ ಮಿಸಲ್ ತಿಂದ ಹೋಗ್ತಾನ್ರಿ. ಅದಕ್ಕಿಂತ ಫಸ್ಟ್ ನಾನು ಇಲ್ಲಿ ಮೆಂತೆಕಾಯಿ ನೀರ್ ನೆನಾಕಿನ್ರಿ, ಅದನ್ನ ಫಸ್ಟ್ ಕುಡಿತೇನೆ ನಾನು. ಸ್ವಲ್ಪ ಮಳಿ ಆಗಿದಾವ ಎಲ್ರಿ ಅಡ್ಡಾಡ್ಬೇಕಂದ್ರ ಸಣ್ಣನೆ ಕರೆಕ್ಟ್. ನಿನ್ನೆ ಮಳಿ ಇಲ್ಲ, ಇವತ್ತು ನೋಡ್ರಿ ಮಳಿ ಸ್ಟಾರ್ಟ್ ಆಗ್ಬಿಟ್ಟೈತಿ ಫುಲ್. ಮೊನ್ನೆ ಮೆಂತೆಕಾಯಿ ನೆನಾಕಿದ್ವಿ ನೋಡ್ರಿ, ಮೊಳಕೆ ಬಂದ್ಬಿಟ್ಟಾವ ನೋಡ್ರಿ, ಮೊಳಕೆ ಬಂದ್ಬಿಟ್ಟಾವು. ಇದನ್ನೇ ಇವಾಗ ಯಾವ್ದಾರ ಅಡಿಗೆ ಪಲ್ಯ ಮಾಡುವಾಗ ಅದು ಯೂಸ್ ಮಾಡ್ಕೋತೇನ್ರಿ. ಇದು ನೋಡ್ರಿ ಇಷ್ಟ ಚಂದ ಮೊಳಕೆ ಬಂದಾವು. ಮೊಳಕೆ ಬಂದಿದ್ದು ತಿಂದ್ರೆ ಚಲೋ ಅಲ್ಲ. ಹಂಗೆ ನೀರ ಯಾವಾಗ್ಲೂ ನೀತ್ ಕುಡಿಬಾರ್ದ್ರಿ, ಕುಂತ್ ಕುಡಿಬೇಕಂತ, ಅದಕ್ಕ ಕುಂತ್ ಕುಡ್ದು ಬರ್ತೇನ್ರಿ. ಒಂದ್ ಗುಟ್ಟಕ ಇಲ್ಲೇ ನೀವು ಕುದಿದ್ವಲ್ಲಿ ಅಮ್ಮಿನ ನೀರು ಕುದೋದಾಯ್ತಿ. ನೀರ್ರಿ ನಾವು ನಿನ್ನೆ ಮಾನಿಟರ್ ಆಗಿದ್ವಿ. ಪಪ್ಪ ಇವು ಸ್ವೀಟ್ಸ್ ತಂದ್ರಿ, ಅವು ತಿನ್ನಾತಿದ್ವಿ. ಚಂದ ನಿನ್ನೆ ಮಾನಿಟರ್ ಆಗಿದ್ವಲ್ಲ ನಾವಿಬ್ರು, ಅದ್ಕೊಳ್ಳೆ ಗ್ಯಾಸ್ ಮೇಲೆ ಕೂಡ್ಬಾರ್ದ, ಕೆಳಗಿಳಿ ನಾನು ತಿನ್ನಾತೇನಿ. ಕೆಳಗಿಳಿ. ಸಾಂಬಾರ್ನ ಬೆಳ್ಳುಳ್ಳಿ ಸುಲ್ಕೋತೀನ್ರಿ. ಬೆಳ್ಳುಳ್ಳಿ ಸುಲಿಯೋದಾಯ್ತ್ರಿ. ಇವಾಗೆಲ್ಲ ಕುತ್ಕೊಂಡು ಸಾಂಬಾರ್ ಮಾಡ್ಕೊತೀನಿ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಲಕ್ಷ್ಮೀರಾಜ್ ಸೋನಿಯಾ ಯೂಟ್ಯೂಬ್ ಚಾನಲ್. ಇವತ್ತು ಸಂಡೇ ರೀ. ಸಂಡೇ ಇವತ್ತು ಸಂಕಷ್ಟ ಇರೋದ್ರಿಂದ ಪೂಜೆ ಅದೆಲ್ಲ ಮಾಡ್ಕೊಂಡ್ವಿ, ಮನೆ ಕೆಲಸ ಎಲ್ಲ ಮಾಡ್ಕೊಂಡ್ವಿ, ಪೂಜೆ ಮಾಡ್ಕೊಂಡ್ವಿ. ಇವಾಗ ಅಡುಗೆ ಮಾಡ್ಕೋಬೇಕು. ಬರ್ರಿ ಇವತ್ತಿಂದ ರುಟೀನ್ ಹೇಗಿರುತ್ತೆ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ನಮ್ಮ ಹಸ್ಬೆಂಡ್ ಪೂಜೆ ಅದೆಲ್ಲ ಮಾಡಿ ಮುಗಿಸಿದಾರ್ರಿ. ಗಣಪತಿಗೆ ಗರ್ಕಿ ಒಂದು ಬರ್ತಾರ, ಈಗ ಹೋಗಿ ತೊಗೊಂಡು ಬರ್ತೀನಿ ನಾನು. ಸ್ವಲ್ಪ ಹೊಸಳಿ ನೆನಾಕಿದ್ದೆ ನಿನ್ನೆ, ಮಡಿಕೆ ಕಾಲ. ಇವಾಗ ಮಡಿಕೆ ಬಂದವು, ಸ್ವಲ್ಪ ಸಾರು ಮಾಡ್ಕೊಂಡು ಬಿಡ್ತೀನಿ. ಸಾರು ಮಾಡ್ಕೊಂಡು
ಮಿಸಲ್ ಪಾವ್ ಥರ ಬ್ರೆಡ್ ಮತ್ತು ಸೇವ್ ತೊಗೊಂಬಂದು ಮಿಸಲ್ ಪಾವ್ ಥರ ಇವತ್ತು ನಾಷ್ಟ ಮಾಡ್ಕೊತೀನಿ. ಸಾಂಬಾರ್ಗೇನು ಭಾಳ ಆತಲ್ಲ, ಸಿಂಪಲಾಗಿ ಮಾಡಿಬಿಡ್ತೀನಿ. ಉಸಿರು ಕಾಳು ಅದಾವು. ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಬೆಳ್ಳುಳ್ಳಿ, ಜೀರಿಗೆ, ಸಾಸಿವೆ, ಅರಿಶಿನ ಹಾಕೋತೀನಿ. ಸ್ವಲ್ಪ ಜೀರಿಗೆ, ಸಾಸಿವೆ, ಬೆಳ್ಳುಳ್ಳಿ, ಅರಿಶಿನ, ಉಪ್ಪು, ಖಾರ. ಉಸಿರಿ ಕಾಳೇನಿದ್ದು ಸ್ವಲ್ಪ ಕುಟ್ಕೊಂಡೇನಿ ರೀ, ಸಣ್ಣ ಇಲ್ಲ ಸ್ವಲ್ಪ. ಇವಾಗ ಸಾರಿಗೆ ಎಷ್ಟು ಬೇಕು ಅಷ್ಟು ನೀರು ಹಾಕ್ಕೊಂಡ್ರೆ ಆಯ್ತು. ಮಸಾಲೆ ಖಾರ ಹಾಕಿರ್ತೀನಲ್ಲ, ಮಸಾಲೆನೇ ಎಲ್ಲ ಇರತ್ತೈತಿ. ಮತ್ತು ಎಕ್ಸ್ಟ್ರಾ ಏನು ಹಾಕೋದು ಬೇಕಾಗಿರಲ್ಲ. ಮಳೆ ಆಗತ್ತದ ನಮ್ಮ ಕಡೆ ಫುಲ್. ಇವತ್ತು ಸಂಡೇನೇ ಸ್ಟಾರ್ಟ್ ಮಾಡಿಬಿಟ್ಟದ ನೋಡ್ರಿ. ಇವತ್ತು ಆಗಲಿ ಮಳೆ ಆದ್ರೆ ಚಲೋ ಅಲ್ರಿ, ಇನ್ನೊಂದು ಸ್ವಲ್ಪ ಜಾಸ್ತಿ ಆಗಲಿ. ಈ ಕಡೆ ಸಾಂಬಾರು ಕುದೀತದ, ನಾ ಈ ಕಡೆ ಚಹಾ ಮಾಡ್ಕೊತೇನೆ ರೀ. ಇನ್ನೂ ಚಹಾ ಕುಡಿದಿಲ್ಲ. ನಾ ಯಾವಾಗಲೂ ಸಂಕಷ್ಟಿ ಮಾಡ್ಕೊತ ಬಂದೀನಿ ರೀ. ಆದ್ರೆ ಈ ಸಲ ಇದೇ ಒಂದು ಸಂಕಷ್ಟಿ ಬಿಡಾಕತ್ತೀನಿ. ನೆಕ್ಸ್ಟ್ ಭಾದ್ರಪದನೇ ಬಂತಲ್ಲ, ಗಣಪತಿ ಹಬ್ಬನೇ, ಅವಾಗ ಹಿಡ್ಕೊಂಡು ನಾನು ಸ್ಟಾರ್ಟ್ ಮಾಡಿದ್ರೆ ಆಯ್ತು ಅಂತೇಳಿ ಇವತ್ತಿಂದ ಸಂಕಷ್ಟಿ ಬಿಡಾಕತ್ತೀನಿ ರೀ. ನಮ್ಮ ಸಾಂಬಾರು ಕುದ್ದದ್ರಿ, ಬಂದ್ ಮಾಡ್ಕೊತೀನಿ. ಚಾನು ಆಗಿದೆ, ಚಾನು ಬಂದ್ ಮಾಡ್ಕೊತೀವಿ. ಒಂದು ಕಪ್ ಚಹಾ ಕುಡಿದು ಆಮೇಲೆ ನಾಷ್ಟ ಮಾಡ್ತೀವಿ. ವೀಕೆಂಡ್ ಆಗಿರೋದ್ರಿಂದ ಕಾಯಿಪಲ್ಲೆ ಎಲ್ಲ ಕಲೆಗಿತ್ತಿ. ಕೊತ್ತಂಬರಿ ಇಲ್ಲ ರೀ, ಇವತ್ತೆಲ್ಲ ಹೋಗಿ ತೊಗೊಂಡು ಬರ್ಬೇಕು. ನಮ್ಮ ಫೇವ್ರೇಟ್ ಬಿಸ್ಕಿಟ್ ಪಾರ್ಲೆ ಬಿಟ್ಟು ಬಿಡಿ ತೊಗೊಂಬಂದಾರ. ಮಾಮ್ಸ್ ಮ್ಯಾಜಿಕ್ ತೊಗೊಂಬಂದಾರ, ಅದನ್ನೇ ತಿನ್ನೋದು ನೋಡಿ. ಚಾ ಸಲುವಾಗಿ ಎಲ್ಲ ಸೋಫಾ ರೆಡಿ ಮಾಡಿಸಿದೆ ಇವ್ರ ಕೈಲಿ. ಇಂಥವೆಲ್ಲ ತಲೆ ಬಗೆಬೇಡಿ. ಮನಿ ಫುಲ್ ಹೊಲಸಾಕ್ಬೇಕ್ರಿ, ಅದಕ್ಕೆ ನಾವು ನೀಟ್ ಇಡ್ಬೇಕ್ರಿ. ಕೀಪ್ ಹೌಸ್ ಕ್ಲೀನ್. ದಿನ ಯಾವುದೇ ತಿನ್ಬೇಕ್ರಿ ಬಿಸ್ಕೆಟ್. 3-4 ತಿಂಗಳು ಹೊತ್ತು ನುಸ್ತೈತಿ. ನೀ ಎಳೆ ತಿಂತಿಲ್ಲ? ಮಮ್ಮಿ ಎಳೆ ಕೊಡ್ತಾ ಇಲ್ಲ? ನಮ್ಮ ಮಮ್ಮಿಗ ಮಿಸಲ್ ಪಾವ್ ರೆಡಿ ಮಾಡತ್ತಾರಿ. ಈಗ ಫಸ್ಟ್ ಹಾಕತ್ತಾರಿ. ಈಗ ಸೇವ ಹಾಕತ್ತಾರಿ. ಈಗ ಲಾಸ್ಟಿಗೆ ಉಳ್ಳಾಗಡ್ಡಿ ತಗೋತಾರಿ. ಆಮೇಲೆ ಸ್ವಲ್ಪ ಟೊಮ್ಯಾಟೊ ಹಾಕ್ತಾರಿ. ಈಗ ಬ್ರೆಡ್ ತಗೊಂಡು ಬ್ರೆಡ್ ತಗೊಂಡು ರೆಡಿ ಆಯ್ತು. ಈಗ How is that taste? ಟೇಸ್ಟ್ ನೋಡಿದ್ರೆ ಇವತ್ತಿನ ನಾಷ್ಟಾ ರೀ ಇದು. ಮನ್ಯಾಗ ಯಾವ್ದು ವಸ್ತು ಕಾಣ್ತೈತಿ ಅಥವಾ ಯಾವ್ದು ಡ್ರಾಯಿಂಗ್ ಕಾಣ್ತೈತಿ ಅದನ್ನ ಡ್ರಾಯಿಂಗ್ ತೆಗಿಯಾಕ ಕುಂದಿರ್ತಾಳ. ಇವಾಗ ಅದೊಂದು ಶೋ ಪೀಸ್ ಇತ್ತು, ಅದನ್ನ ತೊಗೊಂಡು ಡ್ರಾಯಿಂಗ್ ಮಾಡತ್ತ ಗಣಪತಿದ. ತೋರ್ಸಣಿ ಅದು ಎದ್ರ ಡ್ರಾಯಿಂಗ್ ಮಾಡತ್ತಿ? ಗಣಪತಿ ತೋರ್ಸದನ. ಸೇಮ್ ಟು ಸೇಮ್ ಆಗೈತೆ ನೋಡ್ರಿ. ಫ್ರೆಂಡ್ಶಿಪ್ ಡೇ ಅಲ್ರಿ ಇವತ್ತು, ಅದಕ್ಕೆ ಎಲ್ಲರಿಗೂ ಫ್ರೆಂಡ್ಶಿಪ್ ಬೆಲ್ಟ್ ಕಟ್ಟಾಕತ್ತಾರ. ಇವರೆಲ್ಲ ಪ್ರಥಮೇಶನ್ ಫ್ರೆಂಡ್ಸ್, ಆದರೂ ಶ್ರಾವಣಿಗೆ ಫ್ರೆಂಡ್ಸ್ ಆಗ್ತಾರಂತೇಳಿ ಅವ್ರಿಗೆ ಕಟ್ಟಾಕತ್ತಾಳ. ಮಾರ್ನಿಂಗ್ ಒಂದು 4 ಮಂದಿ ಕಟ್ಟಿದಾರ, ಇವಾಗ ಒಂದು 2 ಕಟ್ಟಾಕತ್ತಾರ. ನಮ್ಮ ಏರಿಯಾದಾಗೆ ಒಂದು ವೆಜಿಟೇಬಲ್ ಶಾಪ್ ಐತ್ರಿ, ಅಲ್ಲಿದೆ ಒಂದು ಸ್ವಲ್ಪ ಕಾಯಿಪಲ್ಯ ತೊಗೊಂಡು ಬಂದೆ ಇವತ್ತು ಈವ್ನಿಂಗ್ ಹೋಗಿ. ಹಂಗೆ ಇವತ್ತು ಸಂಕಷ್ಟಿ ಅಲ್ರಿ, ಸಂಕಷ್ಟಿ ಅಂಥೇಳಿ ಸ್ವಲ್ಪ ಗಣಪತಿಗೂ ಹೋಗಿ ಬಂದ್ವಿ. ದೇವ್ರಿಗೆ ಪ್ರತಿ ಸಂಕಷ್ಟಿಗೂ ಹೋಗಿರ್ತೀವಿ. ಭಾಳ ಮಳೆ ಇದ್ರೆ ಬಿಟ್ಟಿರ್ತೀವಿ, ಮಳೆ ಇರ್ಲಿಕ್ಕಂದ್ರೆ ಹೋಗಿ ಬಂದಿರ್ತೀವಿ. ಇವತ್ತು ಹೋಗಿ ಬಂದೇವ್ರಿ. ಸ್ವಲ್ಪ ಸಮಾಧಾನ ಅನ್ನಿಸ್ತದೆ ಗುಡಿಗೆ ಅದು ಹೋಗಿ ಬಂದ್ರೆ.
ಇಲ್ಲ RCB 4ನೇ ಟ್ರಾಫಿ ಗೆಲ್ತ ಅನ್ನಿಸ್ತದೆ. ಹೌದು RCB 4ನೇ ಟ್ರಾಫಿ ಗೆಲ್ತ. ಸ್ಲೋ. ದೇವ್ರಿಗೆ ಹೋಗಿ ಬಂದು ಇವಾಗೆಲ್ಲ ಊಟ ಮಾಡಕತ್ತೀವಿ ರೀ. ಈವ್ನಿಂಗ್ ಅನ್ನ ಸಾಂಬಾರ ಮತ್ತು ಮಾಡಿದ್ದೆ ನಾನು. ಕಾಯಿಪಲ್ಲೆ ತೊಂಬರ ಹಾಕೊಂಡಿದ್ದೀರಿ. ಇಷ್ಟೆಲ್ಲ ಕಾಯಿಪಲ್ಲೆ ತೊಗೊಂಬಂದೆ. ಪಾಲಕ್ ಭಾಳ ಸೇವೆ ಒಳಗೆ ಸಿಗ್ತಿರಲ್ಲ, 10 ರೂಪಾಯಿಗೆ 3 ಸುಡಂತ ಅದಕ್ಕೆ ತೊಗೊಂಬಂದೆ. ಸಬ್ಬಸಿನ ಅಷ್ಟೇ ಇದ್ದ, 10 ರೂಪಾಯಿಗೆ 15 ರೂಪಾಯಿಗೆ 2 ಇತ್ತು, ಅದಕ್ಕೆ ಸಬ್ಬಸಿನ ತೊಗೊಂಬಂದೆ. ಕೊತ್ತಂಬರಿನೂ ಹೋದ ತಿಂಗಳೆಲ್ಲ 20-30 ರೂಪಾಯಿ ಇತ್ತು, ಈ ವಾರ 10 ರೂಪಾಯಿ ಇತ್ತು. ಅದಕ್ಕೆ ಕೊತ್ತಂಬರಿ ತೊಗೊಂಡ್ಬಂದೆ. ಇವೆಲ್ಲ ಸೇಮ್. ಟೊಮೆಟೊ ಕೇಳಿಲ್ಲ, ಹಾಗಲಕಾಯಿ, ಬಟಾಟಿ, ಹಸಿಮೆಣಸಿನ್ಕಾಯಿ ಮತ್ತೆ ಇಷ್ಟೆಲ್ಲ ತೊಗೊಂಡ್ಬಂದಿದ್ವಿ. ಇವಾಗೆಲ್ಲ ಕ್ಲೀನ್ ಮಾಡಿ ಇಟ್ಕೊತೀನಿ. ಎಲ್ಲ ಧೂಳ ಮನೆ ಹತ್ತಿರ್ತಾವಲ್ಲ, ಅದಕ್ಕೆಲ್ಲ ಸ್ವಚ್ಛ ಮಾಡಿ ಇಟ್ಕೊತೀನಿ ಇವಾಗ. ಹೌದಾ? ಇಷ್ಟೆಲ್ಲ ಕಾಯಿಪಲ್ಲೆ ಪುಡಿ 180 ಆಗೈತೆ ನೋಡಿ. 180 ಒಳಗೆ ಕಾಯಿಪಲ್ಲೆ ತೊಗೊಂಡಿದ್ದೀವಿ. ಇವತ್ತು 1 ವೀಕ್ ಮಾಡಿರ್ತೀವಲ್ಲ. ಶುಂಠಿ ತೊಗೊಂಡ್ಬಂದೀನಿ. ಥಂಡಿ ಎಲ್ಲ ಇವಾಗ ಮಳಿ, ಶುಂಠಿ ಚಾ ಕುಂದ್ರೆ ಮಸ್ತ್ ಇರ್ತೈತಿ. ಇವಾಗೆಲ್ಲ ಸ್ವಚ್ಛ ಒರೆಸ್ಕೊತೀನಿ. ತಂದು ಏನಾಗ್ತಾವ ನೀರಾಗ ಹಾಕನ ಜಲ್ದಿ ಹಾಳಾಗ್ತಾವ. Outside the border, somebody lost that photo of the Russians stopping and showing magnets like that one in the hope that someone can bring them news. ಮತ್ತೆ ಎಲ್ಲ ಯುದ್ಧ ಚಲೋ ಆಗ್ಯದ ನೋಡ್ರಿ. ಬಂಗಾರ ಸೈ ಆದ್ರೂ ಆಗ್ಬೋದು. ಯಾರು ತಗೊಳ್ ಪ್ಲಾನ್ ಇದ್ರಂದ್ರೆ ನೋಡ್ರಿ, ಪ್ಲಾನ್ ಮಾಡ್ರಿ. ನಮ್ಮ ದೇಶನೇ ಬೆಸ್ಟ್. ಇಂಡಿಯಾ ಈಸ್ ಬೆಸ್ಟ್. ಬೇರೆ ದೇಶದಾಗ ಎಷ್ಟು ತ್ರಾಸ ಆಗತ್ತೈತಿ, ಎಲ್ಲರೂ ಎಷ್ಟು ತ್ರಾಸ ಮಾಡ್ತಾರೆ. ಒಂದಿದ್ರೆ ಒಂದಿರಲ್ಲ, ಕಾಸ್ಟ್ಲಿ. ಹಂಗೆ ನೋಡ್ರಿ ನಮ್ಮ ದೇಶ ಭಾಳ ಚಲೋ ರೀ. ಹೆಂಗೋ ಏನೋ ಗಂಜಿ ತಿಂದರೆ ಬದುಕ್ಬೋದು. ನಮ್ಮ ಮಗನಿಗೆ ಬೆಂಡೆಕಾಯಿ ಅಂದ್ರೆ ಭಾಳ ಇಷ್ಟ, ಅದಕ್ಕೆ ಬೆಂಡೆಕಾಯಿ ತೊಗೊಂಬಂದಿನ್ರಿ. ಸೌತೆಕಾಯಿ ನಮ್ಮ ಮಗಳಿಗೆ ಇಷ್ಟ, ಸೌತೆಕಾಯಿ ತೊಗೊಂಬಂದಿನಿ. ಹಾಗಲಕಾಯಿ ನಮ್ಮ ಮನೆಯವ್ರಿಗೆ ಇಷ್ಟ, ಹಾಗಲಕಾಯಿ ತೊಗೊಂಬಂದಿನಿ. ನನಗೆ ಇವರೆಲ್ಲ ಏನು ತಿಂತಾರೆ ಅದು ನನಗಿಷ್ಟ. ನನಗೆ ತಂದಿದ್ದೆಲ್ಲ ತಿಂದ್ಬಿಡ್ತೀನಿ. ಮೆಣಸಿನ್ಕಾಯಿ ಭಾಳ ಒಂದೊಂದೇ ಮಾಡ್ಕೊತ ಕೂತ್ರೆ ಬೆಳಕಾಯಿ ಬಿಡ್ತೈತಿ. ಇವಾಗಲೇ ಟೈಮ್ 9:30 ಆಗೈತಿ. ಜಲ್ದಿ ಮಾಡ್ಕೊಂಡಿವಿ ಅಂದ್ರೆ ಜಲ್ದಿ ಬೇಯದ ಅಡಿಗೆ ಮಾಡಕ್ ಆಗ್ತೈತಿ. ಪಾಲಕ್ ಸೋಸ್ಕೋತೀನಿ ನಾನು. ಮೊದಲ ಸಬ್ಬಸಿಗೆಲ್ಲ ಸೋಸ್ಕೋತೀನಿ, ಆಮೇಲೆ ತೊಳ್ಕೊತೀನಿ. ಸೊಪ್ಪು ಅದೆಲ್ಲ ನೋಡ್ಕೊಂಡು ಕ್ಲೀನ್ ಮಾಡ್ಕೋಬೇಕ್ರಿ. ಮೊದಲೇ ಮಳೆಗಾಲ ಏನ್ ಕುಂತಿರ್ತಾವ ಏನ್ ಹೇಳಕ್ಕಾಗಲ್ಲ. ಅದಕ್ಕೆ ನಾತ್ರ ಭಾಳ ಹಂಚ್ಕೋತ ಮಾಡ್ತಿರ್ತೇನೆ. ಮೊದಲೇ ತೊಳ್ಕೊಂಡ್ ಮಾಡ್ಬೋದು. ಕೈಯೆಲ್ಲ ನೀರ್ ಆಗ್ಬಿಡ್ತದ, ಆಮೇಲೆ ಸೋಸಕ್ಕಾಗಲ್ಲ. ಮೊದಲೆಲ್ಲ ಸೋಸ್ಕೋತೀನಿ, ಆಮೇಲೆ ಎಲಿಗಳು ತೊಳ್ಕೊತೀನಿ. ಸ್ವಚ್ಛ ಪಲ್ಯ ಎಲ್ಲ ಸೋಸೋದಾಯ್ತು, ತೊಳ್ಕೊತೀನಿ ಎಲ್ಲ. ಇದು ನೋಡ್ರಿ, ಇದು ಎದ್ರಲ್ಲಿ ಬಂದದ್ದು ಗೊತ್ತೇನ್ರಿ? ಇದ್ರಲ್ಲಿ ಬಂದ್ರಿ ಕೊಲ್ಲಾಪುರ ತಗೊಂಡ್ರಿ. ಸಬ್ಬಸ್ಗಿ ಕಟ್
ನಮ್ಮನೆ ಮೊದಲೆಲ್ಲ ಕಟ್ ಮಾಡ್ಕೊಂಡು ಆಮೇಲೆ ತೊಳ್ಕೊಳತ್ತಿದ್ದೆ. ಯಾರೋ ಒಬ್ರು ಹೇಳಿದ್ರಿ ನನಗೆ ಫಸ್ಟ್ ತೊಳ್ಕೊಂಡು ಆಮೇಲೆ ಕಟ್ ಮಾಡಂತ. ಸೊ ಇವಾಗ ಫಸ್ಟ್ ತೊಳ್ಕೊಂಡು ಆಮೇಲೆ ಕಟ್ ಮಾಡ್ಕೊತೀನಿ. ಫಸ್ಟ್ ತೊಳ್ಕೊಂಡು ಆಮೇಲೆ ಕಟ್ ಮಾಡ್ಬೇಕು. ಅದು ಕರೆಕ್ಟ್ ಐತಿ. ನಮ್ಮನೆ ಉದ್ದ ಸಣ್ಣ ಕಟ್ ಮಾಡಿ ಆಮೇಲೆ ತೊಳೆಯತ್ತಿದ್ದೆ. ಯಾಕಂದ್ರೆ ಹೊರಗಿಂದ ಅದೆಲ್ಲ ನೀನು ಹಾಕ್ಬಿಡ್ತೈತಿ. ಆಮೇಲೆ ತೆಗೆದು ಭಾಳ ಕಠಿಣ. ಕರೆಕ್ಟ್ ಮೆಥಡ್ ಇದು. ಪಾಲಕ್ಕೆಲ್ಲ ಕಟ್ ಮಾಡಿ ಇಟ್ಕೋತೀನಿ ರೀ. ಮುಂಜಾನೆ ಲೇಟ್ ಆಗ್ತೈತಿ. 2 ಸೊಪ್ಪು ಕಟ್ ಮಾಡಿ ಇಟ್ಕೊಂಡೆ ರೀ, ಸಬ್ಬಸ್ಗಿ ಮತ್ತು ಪಾಲಕ್. ಇವಾಗ ಫ್ರಿಜ್ ಒಳಗೆಲ್ಲ ಸೆಟ್ ಮಾಡಿ ಇಟ್ಕೋತೀನಿ ರೀ ಕಾಯಿಪಲ್ಯ ಎಲ್ಲ. ನೀನೇ ಹೇಳತ್ತಿರ್ಲ ಅಲ್ಲ, ಪ್ರತಿ ಸಲ ಕ್ಲೀನ್ ಮಾಡಿ ಇರ್ತೀನಿ ಮತ್ತೆ ಹೌದು ಅಂತಿಲ್ಲ. ಮತ್ತೆ ಕ್ಲೀನ್ ಮಾಡಿ ಇರ್ತೀನಿ. ನೀ ಹೇಳ್ದೇನು ಇವತ್ತಿನ ಮಾಡ್ಲಾಕತ್ತೀನಿ ಅಂತಂದಿಲ್ಲ, ಅದಕ್ಕೆ ಹೌದು ಅಲ್ಲ. ಮತ್ತೆ ಇವತ್ತಿನ ಪ್ರತಿ ಸಲ ತಂದಾಗ ಇವತ್ತಿನ ಮಾಡಿ ಇಟ್ಬಿಡ್ತೀನಿ. ಹೌದು ಮಾಡಿದ್ದೆ. ಮತ್ತ ಇನ್ನು ಸುಮ್ಮ ಇವಾಗ ವ್ಲಾಗ್ ಮಾಡತ್ತೀನಿ ಅಂತ ಮಾಡಿ ನೋಡ್ರಿ ತಾನು ಹ್ಞೂ ಅಂತಿರ್ಲ. 30 ದಿನ ಹೌದಾ? ಹೌದಾ ಹ್ಞೂ ಅಂದಾರ. ಮತ್ತ ನೀವ್ ಮಾಡ್ತೇವ ಇಲ್ಲ ತಂದಿಲ್ಲ, ಯಾವಾಗ ಇಲ್ಲ ತಂದಿಲ್ಲ. ಕೆಲವೊಂದ್ ಸಲ ಯಾವಾಗ ಒಂದ್ಸಲ ಓಕೆ ಸುಮ್ಮ ಇದು ಮಾಡಿಬಿಡೋದು. ಏನ್ ಅರ್ಥ ಬಾ ಅಂತ ಹೇಳಿ ಇಲ್ಲ ಬಣ್ಣ ಹಚ್ತಾರ. ಬಣ್ಣ ಇಲ್ಲ ಸುಮ್ಮನೆ ಇಲ್ಲ. ಫೈನಲಿ ನಮ್ದು ಕಾಯಿಪಲ್ಲೆ ಎಲ್ಲ ಬಿಡೋದು ಮುಗಿತ್ರಿ. ನೋಡೋಣ ಗ್ಯಾಸ್ ಕಟ್ಟಿ ಕ್ಲೀನ್ ಆಯ್ತು. ಬರೀ ಫ್ರಿಜ್ ಒಳಗೆ ಹೆಂಗೆ ಇಟ್ಟಿನ ತೋರಿಸ್ತೀನಿ. ನಮ್ಮ ಅಡುಗೆ ಮನೆಗೆ ಗುಡ್ ನೈಟ್ ಹೇಳ್ತೀವಿ ರೀ. ಈ ಥರ ಸೆಟ್ ಮಾಡಿ ಇಟ್ಕೊಂತೀನಿ ನೋಡ್ರಿ. ಇಲ್ಲಿ ಮೇಲೆ ಟೊಮೆಟೊ, ಬೆಂಡೆಕಾಯಿ, ಸೌತೆಕಾಯಿ, ಮೆಣಸಿನ್ಕಾಯಿ, ಸೊಪ್ಪೆಲ್ಲ ಇಲ್ಲಿ ಕೆಳಗಡೆ ಇಟ್ಕೊಂಡಿನಿ. ಇದು ಕಾಳು ಅದಾವು, ಉಸುಳಿ ಕಾಳು, ಹೆರ್ಸಲಾರ್ದು ಕೊತ್ತಂಬರಿ ಇದೆಲ್ಲ ಕೆಳಗಡೆ ಇಟ್ಕೊಂಡಿನಿ. ಯಾವಾಗ ಬೇಕೋ ಅವಾಗ ಮತ್ತೆ ಕ್ಲೀನ್ ಮಾಡ್ಕೊತೀನಿ. ಇಲ್ಲಿ ಸ್ವಲ್ಪ ನೆಲ್ಲಿಕಾಯಿ ತಂದಿದ್ದೆ, ನೆಲ್ಲಿಕಾಯಿ ಅದಾವು. ಇವತ್ತು ನಮ್ಮ ಫ್ರಿಜ್ಜಿಗೆ ಫುಲ್ ಹಬ್ಬ ರೀ. ರೆಸ್ಪಾನ್ಸಿಬಿಲಿಟಿನೂ ಜಾಸ್ತಿ ಆಯ್ತು ಅದಕ್ಕೆ. ಇವಾಗ ಆನ್ ಮಾಡಿಟ್ಟಿನಿ. 1 ಅವರ್ ಆನ್ ಮಾಡ್ತೀನಿ, ಆಮೇಲೆ ಆಫ್ ಮಾಡಿಬಿಡ್ತೀನಿ. ನೋಡಿರಿ ನಮ್ಮಿಬ್ಬರು ಡಾಲ್ಗಳು ಮಕ್ಕೊಂಡಾರ. ಪಾಪ ಇವತ್ತು ಸಿಕ್ಕಾಪಟ್ಟಿ ಓಡಾಡಿದಾರ, ಸುಸ್ತಾಗಿತ್ತು ಮಲ್ಕೊಂಡಾರ. ಓಕೆ ಫ್ರೆಂಡ್ಸ್, ನನ್ನ ವ್ಲಾಗ್ ಏನಾದರೂ ನಿಮ್ಗೆ ಇಷ್ಟ ಆಗಿತ್ತಂದರೆ ದಯವಿಟ್ಟು ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಥ್ಯಾಂಕ್ ಯು. ಬಾಯ್ ಬಾಯ್. ಗುಡ್ ನೈಟ್. ಅಯ್ಯೋ ಗುಡ್ ನೈಟ್ ಅಂತೀನಿ ನೋಡ್ರಿ. ನಾ ಬಟ್ಟೆ ಮಡಚಿಲ್ಲ, ಬಟ್ಟೆ ಅದ. ಬಟ್ಟೆ ಎಲ್ಲ ಮಡಿಚಿಟ್ಟು ಮಲ್ಕೋಬೇಕು. ನಾ ಈಗ ಐರನ್ ಮಾಡಬೇಕು ಸ್ಕೂಲ್ ಡ್ರೆಸ್. ಇವತ್ತು ಸಂಡೇ ಅಲ್ರಿ, ಎಲ್ಲ ಲೇಟ್ ಆಯ್ತು. ಎಲ್ಲ ಕೆಲಸನೂ ಸಾವಕಾಶ ಮಾಡ್ಕೊತ ಕುಂತ್ವಿ. ಅದಕ್ಕೆ ಬಟ್ಟೆ ಮಡಚೋದೇ ಆಗಿಲ್ಲ ಚಂತನ. ಇವಾಗ ಬಿಟ್ಟನೆ ಅಂದ್ರೆ ನಾಳೆ ಎಲ್ಲ ಕಿತ್ತಾಡ್ತಾರೆ ಇವಾಗ. ಅದಕ್ಕೆ ಇವತ್ತೇ ನೈಟೇ ಎಲ್ಲ ಟೈಮ್ ಕೊನೆ 11 ಆಗೈತೆ ರೀ. ಒಂದು 10 ಮಿನಿಟ್ಸ್ದಾಗೆಲ್ಲ ಮಡಚಿ ಇಟ್ಕೊಂಡ್ಬಿಡ್ತೇವೆ. ಬಟ್ಟೆ ಮಡಚೋದು ಆಯ್ತು ರೀ, ಐರನ್ನೂ ಆಯ್ತು. ಎಲ್ಲ ಬಟ್ಟೆ ಐರನ್ ಮಾಡಿಟ್ಟೆ. ಇವಾಗ ಹೋಗಿ ಮಲ್ಕೋತೀವಿ ರೀ. ನಮ್ಮದೇ ಟೈಮ್ 11 ಗಂಟೆ ಆಯ್ತು ನೋಡ್ರಿ. ಎಷ್ಟು ಮಾಡಿದ್ರು